ಅವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು 2 ವರ್ಷ. ಅದಾದ್ಮೇಲೆ ಹಿಮಾಚಲ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟರ್ಸ್ ಅಲ್ಲಿ. ಅದಾದ ಕೂಡಲೇ ಏಪ್ರಿಲ್ 23 ಪೂಂಚಲ್ಲಿ ಅಟ್ಯಾಕ್ ಆಗಿತ್ತು. ಅದಕ್ಕೋಸ್ಕರ ಈ ಗ್ಯಾರಮಾರಟ ಯೂನಿಟ್ ಹೋಗಿರುವಂತದ್ದು. ಅದಾದ್ಮೇಲೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ, 2 ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು. ಬಟ್ ಆಗಿಲ್ಲ, 1.5 ವರ್ಷ ಅಲ್ಲೇ ಇದ್ರು. ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕೆ ಇದ್ದದಷ್ಟೇ, 4 ತಿಂಗಳಲ್ಲಿ. ಅಷ್ಟು ಬೇಗ ಜಮ್ಮುದ ಅಟ್ಯಾಕ್ ಆಯ್ತು. ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡದೇ ಇರುದಿಲ್ಲ. ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಂಗೆ ಅವ್ರು ಕಾಲ್ ಮಾಡ್ತಾರೆ. ಒಂದಿನಾನು ಕಾಲ್ ಮಾಡೋದಿದ್ದಿಲ್ಲ. ಆ ದಿನ ಮಂಗಳವಾರ ಇಡೀ ದಿನ ಕಾಲ್ ಮಾಡಿಲ್ಲ. ಆಯ್ತು, ಸಂಜೆ ಆಗುವ ತನಕ ಕಾಲ್ ಮಾಡಿಲ್ಲ. ಮತ್ತೆ ನಾನು 10:30, 11:30 ತನಕ ಕಾಲ್ ಮಾಡಿದ್ದೇನೆ, ರಿಸೀವ್ ಮಾಡಿಲ್ಲ. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಬಂತು. ನಂಗೆ ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅನ್ಕೊಂಡು. ಗಾಡಿ ಬಿದ್ದಿರೋದು ಗೊತ್ತು, ಗ್ಯಾರಮಾರಟದ್ದೇ ಬಿದ್ದಿದೆ ಅನ್ಕೊಂಡು ಗೊತ್ತು. ಬಟ್ ಇವ್ರು ಅದ್ರಲ್ಲಿ ಇರುದಿಲ್ಲ ಅನ್ನೋ ಒಂದೇ ಹೋಪಲ್ಲಿ ಇದ್ದೆ ನಾನು. ರಾತ್ರಿ ಇಡೀ ನೋಡ್ತಿದ್ದೆ ಆನ್ಲೈನ್ ಬರ್ತಾರ ಏನೋ ಅನ್ಕೊಂಡು. ಸ್ವಿಚ್ ಆನ್ ಮಾಡಿ ನಂಗೆ ಕಾಲ್ ಮಾಡ್ತಾರ ಅನ್ಕೊಂಡು. ಕಾಲ್ ಬರ್ಲಿಲ್ಲ. ಆಮೇಲೆ ನಂಗೆ ಬೆಳಗ್ಗೆ ಗೊತ್ತಾಯ್ತು ವಿಷಯ ಅಷ್ಟೇ. ಹೋಗಿದ್ದಷ್ಟೇ. ಅವರು 22ಗೆ ಡ್ಯೂಟಿಗೆ ಜಾಯಿನ್ ಆಗಿದ್ದು. 23ಗೆ ಅವ್ರು ಯೂನಿಟಿಗೆ ಹೋಗಿದ್ದಷ್ಟೇ. ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ಈ ತರ ಆಗಿ ಹೆಚ್ಚು ದಿನ ಆಗಿರೋದು, 2 ದಿನ ಆಗಿದೆ ಅಷ್ಟೇ. 13 ವರ್ಷ ಆಗಿತ್ತು. ಇನ್ನೊಂದು 4 ವರ್ಷ ಅವರಿಗೆ ಇತ್ತು. ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅನ್ಕೊಂಡು. ಬಟ್ ಇಲ್ಲ, ಮಿನಿಮಮ್ ಸರ್ವಿಸ್ ನಂಗೆ ಮಾಡ್ಲೇಬೇಕು ಅಂತ. ಮಿನಿಮಮ್ ಸರ್ವಿಸ್ ಮಾಡದೆ ಬಂದ್ರೆ ನಂಗೆ ಬೆಲೆ ಇಲ್ಲ, ಅದನ್ನೇ ಹೇಳುದು ಅವ್ರು. ಮಿನಿಮಮ್ ಸರ್ವಿಸ್ ಮಾಡಿ ನಾ ಬರ್ತೇನೆ. ಮತ್ತೆ 4 ವರ್ಷ ಇತ್ತು, ಎಂತ ಮಾಡ್ಲಿಕ್ಕೆ ಇಲ್ಲ. ನನ್ ತಮ್ಮನ ಹೆಂಡತಿಗೆ ಕೊಡ್ಸಿ, ಚಿಕ್ಕ ಮಗು ಇದೆ, ಸ್ವಂತ ಮನೇನು ಇಲ್ಲ ಅವನಿಗೆ. ದೊಡ್ಡಮ್ಮನ ಜೊತೆನೆ ಬೆಳೆದ್ ಬಂದಿದ್ ನಾವು. ತುಂಬಾ ಕಷ್ಟದಲ್ಲಿ ಬೆಳೆದವನು. ನಮ್ಮನ್ ಮದುವೆ ಮಾಡ್ಸೋಕೋಸ್ಕರನೇ ಅವನು ಆರ್ಮಿ ಸೇರ್ಕೊಂಡಿದ್ದು. ಕಷ್ಟದಲ್ಲೇ ಇದ್ದ, ಸುಖನೇ ನೋಡಿಲ್ಲ ಅವನು. ಜಾಬ್ ಕೊಡ್ಸಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ ತಾಯಿನ ಮಾತ್ರ ನೋಡ್ಕೊಳ್ಳಿ, ಅವ್ರನ್ನ ಒಂದೇ ಮಗ, ಯಾರು ನೋಡ್ಕೊಳ್ಳೋರಿಲ್ಲ. ಕೊಡ್ಸಿ, ನನ್ ತಮ್ಮನ ಹೆಂಡತಿ ಜಾಬ್ ಕೊಡ್ಸಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.